ನ್ಯೂಸ್ಗೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಸುದ್ದಿಗೆ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಜನಾರ್ದನ್ ರೆಡ್ಡಿಯನ್ನು ಫೀಲ್ಡ್ಗೆ ಇಳಿಸಿ ಕಬ್ಜಾ ಮಾಡುತ್ತಿರುವ ಕೇಸರಿ ಪಡೆ. ಲೋಕಸಭಾ ಎಲೆಕ್ಷನ್ ಹೊತ್ತಲೇ ವಿವಿಧ ಪಕ್ಷದ ನಾಯಕರಿಗೆ ರೆಡ್ಡಿ ಗಾಳ. ಒಬ್ಬೊಬ್ಬರನ್ನೇ ಪಕ್ಷಕ್ಕೆ ಕರೆತರುವ ಸೂಚನೆ ನೀಡಿದ್ರ ಜನಾರ್ದನ್ ರೆಡ್ಡಿ. ಇಂದು ಕುರುಡುಮಲೆ ಗಣಪತಿಗೆ ಪೂಜೆ ಸಲ್ಲಿಕೆ. ಪೂಜೆ ಬಳಿಕ ಸಿದ್ದರಾಮಯ್ಯ ಡಿಕೆಶಿಯ ಬೃಹತ್ ರೋಡ್ ಶೋ. ಮೊದಲ ದಿನ ಕೋಲಾರದಲ್ಲಿ ಸಿಎಂ ಡಿಸಿಎಂ ಅಬ್ಬರ. ಮಹಿಳೆಯ ಹೊಟ್ಟೆಯಲ್ಲಿದ್ದ 10 ಕೆಜಿ ಗಡ್ಡೆ ಹೊರತೆಗೆದ ವೈದ್ಯ. ವಿಚಾರ ತಿಳಿದು ಆಸ್ಪತ್ರೆಗೆ ಧಾವಿಸಿದ. ಶಸ್ತ್ರಚಿಕಿತ್ಸೆ ಮಾಡಿಸಿದ ಶಾಸಕ. ತಾವೇ ಸ್ವತಃ ಶಸ್ತ್ರಚಿಕಿತ್ಸೆ ಮಾಡಿಸಿ ಮಹಿಳೆಯ ಜೀವ ಉಳಿಸಿದ ಪುಣ್ಯಾತ್ಮ. ರಾಮೇಶ್ವರಂ ಬಾಂಬ್ ಸ್ಫೋಟ ಕೇಸ್ ತನಿಖೆ ಚುರುಕು. ಮೊಬೈಲ್ ಅಂಗಡಿ ಮಾಲೀಕನ ವಿಚಾರಣೆ ಮಾಡುತ್ತಿರುವ ಎನ್ಐಎ. ಇಬ್ಬರನ್ನು ಪ್ರಕರಣ ಸಾಕ್ಷಿಗಳನ್ನಾಗಿ ಮಾಡಲು ಎನ್ಐಎ ವಿಚಾರಣೆ. ಬಹಳ ವಿಜೃಂಭಣೆಯಿಂದ ನೆರವೇರಿದ ವೆಂಕಟೇಶ್ವರ ಸ್ವಾಮಿ ಯಜ್ಞ. ಮೆರವಣಿಗೆಯಲ್ಲಿ ದೇವತೆಗಳಿಗೆ ನಾನಾ ಬಗೆಯ ಹೂಗಳಿಂದ ಪುಷ್ಪಸ್ನಾನ. ಒಂದಾದ ಮೇಲೆ ಒಂದು ಬುಟ್ಟಿಯಲ್ಲಿ ಹೂಗಳನ್ನು ತಂದುಕೊಟ್ಟ ಅಧಿಕಾರಿಗಳು. ಆರ್ಸಿಬಿ ತಂಡಕ್ಕೆ ಬಲಿಷ್ಠ ರಾಜಸ್ಥಾನ್ ರಾಯಲ್ಸ್ ಸವಾಲ್. 4 ಪಂದ್ಯಗಳಲ್ಲಿ 3ರಲ್ಲಿ ಸೋತಿರುವ ಆರ್ಸಿಬಿ ಪ್ಲೇ ಆಫ್ಗೆ ಹೋಗಬೇಕು ಎಂದರೆ ಗೆಲ್ಲಲೇಬೇಕು ಬೆಂಗಳೂರು. ಮುಂಬೈ ಇಂಡಿಯನ್ಸ್ಗೆ ಸತತ ಸೋಲುಗಳ ಸರಮಾಲೆ. ಹ್ಯಾಟ್ರಿಕ್ ಸೋಲುಗಳನ್ನು ಅನುಭವಿಸುತ್ತಿರುವ ಪಾಂಡ್ಯ ಟೀಮ್. ರೋಹಿತ್ರಿಂದ ಕ್ಯಾಪ್ಟನ್ಸಿ ಕಿತ್ತುಕೊಂಡಿದ್ದಕ್ಕೆ ಸೋಲು ಎಂಬ ಆರೋಪ. ಮಾರುಕಟ್ಟೆಯಲ್ಲಿ ಗ್ರಾಹಕರ ಕೈ ಸೇರುವ ಹೂಗಳ ದರದಲ್ಲಿ ಏರಿಕೆ. ಹೂದರ ಏರಿಕೆಯಿಂದ ಮಧ್ಯವರ್ತಿಗಳಿಗೆ ಯುಗಾದಿ ಹಬ್ಬಕ್ಕೆ ಲಾಭ. ಮಾರುಕಟ್ಟೆಯಲ್ಲಿ ಸಿಗೋ ಕನಕಾಂಬರಿ ಹೂವಿನ ಬೆಲೆ ಎಷ್ಟು ಗೊತ್ತಾ? ಹಾಸ್ಟೆಲ್ನ 47 ವಿದ್ಯಾರ್ಥಿನಿಯರು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು. ಬಿಎಂಸಿ ಆರ್ಐ ಬಾಲಕಿಯರ ಹಾಸ್ಟೆಲ್ನಲ್ಲಿ ನಡೆದ ಆತಂಕಕಾರಿ ಘಟನೆ. 47 ವಿದ್ಯಾರ್ಥಿನಿಯರು ಅನಾರೋಗ್ಯಕ್ಕೆ ಈಡಾದರ ಹಿಂದೆ ಹಲವು ಅನುಮಾನ. ಲೋಕಸಭಾ ಚುನಾವಣೆಯ ಸಮಾವೇಶಕ್ಕೆ ತೆರಳುತ್ತಿದ್ದ ಮುಖ್ಯಮಂತ್ರಿ ಕಾರು. ಸಿಎಂ ಬೆಂಗಾವಲು ವಾಹನದ ಹಿಂದೆ 1 ಕೋಟಿ ರೂಪಾಯಿ ಹಣ ಸಾಗಾಟ. ಕಾರು ನಿಲ್ಲಿಸಿ ತಪಾಸಣೆ ನಡೆಸಿದಾಗ ಚುನಾವಣಾ ಅಧಿಕಾರಿಗಳಿಗೆ ಶಾಕ್. ಇದಿಷ್ಟಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆಯೇ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.